ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಲ್ಲರಿಗೂ ನಮಸ್ಕಾರ. ಇವತ್ತು ದುರದೃಷ್ಟಶಾತ್ತು ನಮ್ಮ ಬೆಳಗಾವಿಗೆ ಸೇರುವಂಥ 4 ಜನರದ ಮೃತ್ಯು ಪ್ರಯಾಗ್ರಾಜಲ್ಲಿ ಆಗಿದೆ ಅಂತ ನಮಗೆ ಸುದ್ದಿ ಬಂದಿದೆ. ಆ ನಿಟ್ಟಿನಲ್ಲಿ ತಹಶೀಲ್ದಾರ್ ಅವರನ್ನು ನಾವು ಅವರ ಸಂಬಂಧಿಕರ ಮನೆಗೆ ಕಳಿಸ್ಬಿಟ್ಟು ಅಲ್ಲಿಂದ ಒಂದು ವರದಿ ತರಿಸ್ಕೊಂಡಿದ್ವಿ. ವರದಿ ಪ್ರಕಾರನೂ ಅವರು ತೀರ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಅರುಣ್ ಕೋರ್ಪಡ್ 61 ವರ್ಷ, ಮಹಾದೇವಿ ಹನುಮಂತ ಪಾವನೂರು 48 ವರ್ಷ, ಅದೇ ರೀತಿ ಮೇಘಾ ದೀಪಕ್ ಹತ್ತರ್ವಟ್ 24 ವರ್ಷ, ಜ್ಯೋತಿ ದೀಪಕ್ ಹತ್ತರ್ವಟ್ ಅವರು 44 ವರ್ಷ. ಈ 4 ಜನ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಈಗ ನಾವು ಖಚಿತಪಡಿಸ್ಕೊಂಡಿದ್ದೀವಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶದಂತೆ ಹಾಗೂ ಕರ್ನಾಟಕ ಸರ್ಕಾರದ ಆದೇಶದಂತೆ ನಾವು ಇಬ್ಬರನ್ನು ಸೀನಿಯರ್ ಆಫೀಸರ್ಸ್ ಅಲ್ಲಿ ಲೈಸನಿಂಗ್ಗೋಸ್ಕರ ನೇಮಕ ಮಾಡಿದ್ದೀವಿ. ಹರ್ಷ ಶೆಟ್ಟಿ ಅಂತ ಸ್ಪೆಷಲ್ DC ಅವರು ಹಾಗೂ ಶ್ರುತಿ ಅಡಿಷನಲ್ SP ಬೆಳಗಾವಿ ಡಿಸ್ಟ್ರಿಕ್ಟ್ IPS ಆಫೀಸರ್. ಸೊ ಇಬ್ಬರನ್ನೂ ಈಗ ನಾವು ಆದೇಶ ಹೊರಡಿಸಿ ಅವರು ಫಸ್ಟ್ ಆದ್ಯತೆ ಈ 4 ಜನರದ್ದು ಏನು ಮೃತದೇಹ ಇದೆ ಅದನ್ನು ಬೆಳಗಾವಿ ಜಿಲ್ಲೆಗೆ ವಾಪಸ್ ತಗೊಂಡು ಬರಲಿಕ್ಕೆ ಅವರೀಗ ಪ್ರಯಾಸ ಮಾಡ್ತಾ ಇದ್ದಾರೆ. ಬೆಳಗಾವಿನಲ್ಲಿ ದುಃಖದ ಘಟನೆ. 4 ದಿವಸ ಹಿಂದೆ ಬೆಳಗಾವಿಯಿಂದ 60 ಮಂದಿ ಒಂದು ಟ್ರಾವೆಲ್ ಏಜೆನ್ಸಿ ಮಾಡಿ ಮಹಾಕುಂಭ ಮೇಳಕ್ಕೆ ಹೋದ್ಮೇಲೆ ನಿನ್ನೆ ಸ್ನಾನಕ್ಕೆ ಹೋಗೋ ಟೈಮ್ ಬಗದಡ್ ಅಂತ ಸ್ಟ್ಯಾಂಪೇಗಾಗಿ ಇಲ್ಲಿಯವರು ಇಬ್ಬರು ಮತ್ತು ವಡಗಾವ್ನವರಿಬ್ಬರು ಮೃತ ಘೋಷಿತ ಮಾಡಿದ್ದಾರೆ. ರಾತ್ರಿಯಿಂದ ನಾವು ಎಲ್ಲರೂ ಇಲ್ಲಿ ಸಂಪರ್ಕನಾಗ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ನವರು ಅಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲಿ ಎಲ್ಲರ ಜೋಡಿ ಸಂಪರ್ಕನಾಗಿದ್ದಾಗ ಮುಂಜಾನೆ 12 ಗಂಟೆ ತನಕ ನಮ್ಮ ಹೆಸರು ಗೊತ್ತಾಗಿಲ್ಲ. 12 ನಂತರ 3 ಹೆಸರು ಬಂದು ಅದರೊಳಗೆ ಕಾಂಚನ್ ಕೋಪಟೆ ಕಾರ್ಯಕರ್ತ ಇದ್ದಾರೆ, ಅವ್ರ ಮನೆಯವರು. ಅಂದ್ರೆ ಕಾಂಚನ್ ಕೋಪಟೆ ಸ್ವಲ್ಪ ಇಂಜುರಿ ಆಗೈತಿ, ಇನ್ನೂ ತನಕ ಅವ್ರಿಗೂ ಏನೂ ಸಮಸ್ಯೆ ಇಲ್ಲ. ಅದ್ರ ಮನೆಯವರು ಮೃತ ಘೋಷಿತ ಮಾಡಿದ್ದಾರೆ. ಮಹಾದೇವಿ ಬಾವನೂರು ಅಂತ ನಮ್ಮ ಕಾರ್ಯಕರ್ತ ಅದಾರ, ಅವರು ಈಗ ಘೋಷಿತ ಮಾಡಿದ್ದಾರೆ. ಹೀಗಾಗಿ ಇಬ್ಬರು ಇಲ್ಲಿಯವರು, ಇಬ್ಬರು ದಕ್ಷಿಣವರು ಮೃತ ಘೋಷಿತ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಜೋಡಿ 2-3 ಸಲ ಚರ್ಚೆ ಆದಮೇಲೆ ಲಾಸ್ಟಕ್ಕೆ ಅವರು ಸ್ಪೆಷಲ್ DC ಶ್ರೀ ಹರ್ಷ ಶೆಟ್ಟಿ ಅಂತ ಅವ್ರಿಗೂ ನೇಮಕ ಮಾಡಿ ಸೀನಿಯರ್ ಆಫೀಸರ್ ನೇಮಕ ಮಾಡಿ ಇವರು 4 ಮೃತದೇಹ ಬರಬೇಕಂತ ತಿಳ್ಕೊಂಡು ಈಗಾಗಲೇ ಅವರು ಪ್ರಯಾಣ ಮಾಡಿದ್ದಾರೆ ಎಲ್ಲೇ ಕುಂಭಮೇಳ. ಹೀಗಾಗಿ ಇದು ಪ್ರೊಸೆಸ್ ಏನು ಆಗಬೇಕು ಅಂತ ಪ್ರೊಸೆಸ್ ಈಗಾಗಲೇ ಜಿಲ್ಲಾಧಿಕಾರಿ ಶುರು ಮಾಡಿದ್ದಾರೆ. ಇವು ಹರ್ಷ ಏನು ಸ್ಪೆಷಲ್ DC ಅದಾರ ಅವ್ರ ಜೋಡಿ ಚರ್ಚೆ ಆದಮೇಲೆ ಆ ದೇಹಗಳು ಯಾವಾಗ ತೊಗೊಂಬರ್ತಾರೆ ಅದ್ರ ಬಗ್ಗೆ ಇನ್ನೂ ತನಕ ಸ್ಪಷ್ಟತೆ ಇಲ್ಲ. ಹೀಗಾಗಿ ಒಂದು ಮಹಾಕುಂಭ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ಜನ ಇಡೀ ದೇಶದಲ್ಲಿ ಹೋಗ್ತಾ ಇದ್ದಾರೆ. ಅದೇ ರೀತಿ ಬೆಳಗಾವಿ ನಗರದಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿದ್ದಾರೆ. ಆದರೆ ಇವತ್ತು ಬೆಳಿಗ್ಗೆ ಬಂದಂಥ ಸುದ್ದಿ ಒಂದು ಭಾಳ ಖೇದಕರವಾದಂಥ ಸುದ್ದಿ, ಭಾಳ ಅನಾಹುತ ಆಗಿದೆ. ಎಲ್ಲ ರೀತಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ರೀತಿ ವ್ಯವಸ್ಥೆ ಮಾಡಿದಾಗೂ ಸದ್ಯಕ್ಕೆ ಇವತ್ತು ಅಮಾವಾಸ್ಯೆ ಇದ್ದುದರಿಂದ ದೊಡ್ಡ ಪ್ರಮಾಣದಲ್ಲಿ ಜನ ನುಗ್ಗಿ ಬಂದಿದ್ದರಿಂದ ಈ ರೀತಿಯಾದ ಸ್ವಲ್ಪ ಗೊಂದಲ ನಿರ್ಮಾಣ ಆಗಿ ಕಾಲು ತುಳಿತಕ್ಕೆ ಈಡಾಗಿ ಇವತ್ತು ನಮ್ಮ ಬೆಳಗಾವಿ ನಗರದ 4 ಜನ ಮೃತಪಟ್ಟಿದ್ದು ಒಂದು ದುಃಖದ ಸುದ್ದಿ ಬಂದದ. ಮತ್ತು ನಾನು ಇನ್ನೊಂದು ಯಾರು ಹತ್ತರ್ವಾಡ ಆ ಕುಟುಂಬದ ಫ್ಯಾಮಿಲಿಗೆ ಹೋಗಿ ಬಂದೆ. ಮತ್ತು ಇವರೇನು ಮಹಾದೇವಿ ಬಾವನೂರು ಇವರೇನಿದಾರ ನಮ್ಮ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು, ಇಬ್ಬರು ಭಾಳ ನಿಷ್ಠಾವಂತ ಕಾರ್ಯಕರ್ತರು. ಈಗ ಅವರು ಸತಿಗೆ ಇದರಲ್ಲಿ ನಿಧನರಾಗಿದ್ದಾರೆ ಅನ್ನುವಂಥದ್ದು ಸುದ್ದಿ ಬಂದದ. ಭಾಳ ಒಂದು ದುಃಖಕರವಾದಂಥ ಒಂದು ಸುದ್ದಿ ಇದು. ಹೀಗಾಗಿ ಅವ್ರ ಕುಟುಂಬದ ಸದಸ್ಯರಿಗೆ
ಒಂದು ದೇವರು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈಗಾಗಲೇ ಡಿ ಸಿ ಅವರು ಕೂಡ ನಾನು ಕಾಂಟ್ಯಾಕ್ಟ್ನಲ್ಲಿ ಇದ್ದೇನೆ. ಅವರು ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಕಾಂಟ್ಯಾಕ್ಟ್ ಇದ್ದು ಮುಂದೆ ಆ ಬಾಡಿಗಳನ್ನು ತರಲಿಕ್ಕೆ ಏನೇನು ಪ್ರಯತ್ನ ಆಗಬೇಕು ತಗೋಡು ಅದನ್ನು ಒಂದು ಪ್ರಯತ್ನ ನಡೀತಾ ಇದೆ. ಮತ್ತು ಕುಟುಂಬದ ಸದಸ್ಯರಿಗೆ ಒಂದು ಧೈರ್ಯ ಹೇಳುವಂಥ ಕೆಲಸ ಇವತ್ತು ಎಲ್ಲರೂ ಕೂಡಿ ನಾವು ಮಾಡ್ತೀವಿ. ನಮ್ಮ ವೈನಿ ಮತ್ತು ನಮ್ಮ ಅಣ್ಣ ಹೋಗಿದ್ದಾರೆ ರೀ. ನಮ್ಮ ವೈನಿ ಮತ್ತು ಅಣ್ಣ ಹೋಗ್ಯಾರಿ, 30 ಮಂದಿ ಕೂಡ ಹೋಗ್ಯಾರಿ ಅವರು. ಮತ್ತು ಇವತ್ತು ಮಧ್ಯಾಹ್ನ ರಾತ್ರಿ 2:30 ಸುಮಾರು ಅವರ ಜಳಕಕ್ಕೆ ಹೋಗ್ಯಾರಿ. ಮತ್ತು ಅಲ್ಲಿ ಬಗದಾಡ ಒಳಗೆ ಅವ್ರು ಸಿಕ್ಕೊಂಡು ಬಿಟ್ಟಾರೆ. ಮತ್ತು ನಮ್ಮ ಅಣ್ಣಂದು ಪತ್ತೆ ಇಲ್ಲಂತ ನಮ್ಮ ವೈನಿ 2 ಮಟ್ಟ ನಮ್ಗೆ ಏನು ಹೇಳಿಲ್ಲ. ದವಾಖಾನೆಗೆ ಅಡ್ಮಿಟ್ ಇದ್ರು ಅವರು. ಅವ್ರಿಗೆ ಪೆಟ್ಟು ಎತ್ತೈತೆ ನಮ್ಮ ವೈನಿಗೂ. ಮತ್ತು ನಮ್ಮ ವೈನಿ ಹಿಂದೆ ಕಟ್ಸಿ ಈಗ 2 ಗಂಟೆ ಮೇಲೆ ನಮ್ಗೆ ಗುರ್ತಾಗೈತಿ ರೀ. ನಮ್ಮ ಅಣ್ಣ ಡೆಟ್ ಆಗ್ಯಾರ ನಮ್ಮ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.